ಹಲೋ ಸ್ನೇಹಿತರೆ, ಸಿದ್ಧಿ ಮೇತ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೇಳುವ ಕೆಲವು ಸುಲಭವಾದ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇತರ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಹಾಗಾದರೆ ಈಗ ಪ್ರಶ್ನೆಗಳನ್ನು ಆರಂಭಿಸೋಣ. ಮನೆ ಎಂಬುದು ಯಾವ ವಿಧದ ಪದ? ಎ. ಕ್ರಿಯಾಪದ, ಬಿ. ನಾಮಪದ, ಸಿ. ಸರ್ವನಾಮ, ಡಿ. ಅವ್ಯಯ. ಸರಿಯಾದ ಉತ್ತರ ಬಿ. ನಾಮಪದ. ಅವನು ಯಾವ ಪದ ಪ್ರಕಾರ? ಎ. ವಿಶೇಷಣ, ಬಿ. ಸರ್ವನಾಮ, ಸಿ. ಕ್ರಿಯಾಪದ, ಡಿ. ಅವ್ಯಯ. ಸರಿಯಾದ ಉತ್ತರ ಬಿ. ಸರ್ವನಾಮ. ಓಡುತ್ತಾನೆ ಯಾವ ಪದ? ಎ. ನಾಮಪದ, ಬಿ. ಕ್ರಿಯಾಪದ, ಸಿ. ವಿಶೇಷಣ, ಡಿ. ಅವ್ಯಯ. ಸರಿಯಾದ ಉತ್ತರ ಬಿ. ಕ್ರಿಯಾಪದ. ಸುಂದರ ಹೂನಲ್ಲಿ ಸುಂದರ ಯಾವುದು? ಎ. ಸರ್ವನಾಮ, ಬಿ. ಕ್ರಿಯಾಪದ, ಸಿ. ವಿಶೇಷಣ, ಡಿ. ಅವ್ಯಯ. ಸರಿಯಾದ ಉತ್ತರ ಸಿ. ವಿಶೇಷಣ. ಅವಳು ಚೆನ್ನಾಗಿ ಹಾಡಿದಳು. ಇಲ್ಲಿ ಚೆನ್ನಾಗಿ ಯಾವುದು? ಎ. ಕ್ರಿಯಾ ವಿಶೇಷಣ, ಬಿ. ನಾಮಪದ, ಸಿ. ವಿಶೇಷಣ, ಡಿ. ಅವ್ಯಯ. ಸರಿಯಾದ ಉತ್ತರ ಎ. ಕ್ರಿಯಾ ವಿಶೇಷಣ. ರಾಮನು ಶಾಲೆಗೆ ಹೋದನು. ಇಲ್ಲಿ ಕರ್ತೃ ಯಾವುದು? ಎ. ಶಾಲೆಗೆ, ಬಿ. ಹೋದನು, ಸಿ. ರಾಮನು, ಡಿ. ಗೆ. ಸರಿಯಾದ ಉತ್ತರ ಸಿ. ರಾಮನು. ನಾನು ಪುಸ್ತಕ ಓದುತ್ತೇನೆ. ಇಲ್ಲಿ ಕರ್ಮ ಯಾವುದು? ಎ. ನಾನು, ಬಿ. ಓದುತ್ತೇನೆ, ಸಿ. ಪುಸ್ತಕ, ಡಿ. ಏನೋ. ಸರಿಯಾದ ಉತ್ತರ ಸಿ. ಪುಸ್ತಕ. ಅವರು ಬರುತ್ತಿದ್ದಾರೆ ವಾಕ್ಯದಲ್ಲಿನ ಕ್ರಿಯಾಪದ ಯಾವುದು? ಎ. ಅವರು, ಬಿ. ಬರುತ್ತಿದ್ದಾರೆ, ಸಿ. ಅವರು ಬರುತ್ತಿದ್ದಾರೆ, ಡಿ. ಬರುತ್ತಿ. ಸರಿಯಾದ ಉತ್ತರ ಬಿ. ಬರುತ್ತಿದ್ದಾರೆ. ಕನ್ನಡ ಯಾವ ವಿಧದ ನಾಮಪದ? ಎ. ವ್ಯಕ್ತಿವಾಚಕ, ಬಿ. ಜಾತಿವಾಚಕ, ಸಿ. ದ್ರವ್ಯವಾಚಕ, ಡಿ. ಭಾವವಾಚಕ. ಸರಿಯಾದ ಉತ್ತರ ಎ. ವ್ಯಕ್ತಿವಾಚಕ. ನಾನು ಯಾವ ಪುರುಷ? ಎ. ಪ್ರಥಮ, ಬಿ. ಮಧ್ಯಮ, ಸಿ. ಉತ್ತಮ, ಡಿ. ಸಂಯುಕ್ತ. ಸರಿಯಾದ ಉತ್ತರ ಸಿ. ಉತ್ತಮ. ಪ್ರಾಮಾಣಿಕತೆ ಯಾವ ನಾಮಪದ? ಎ. ದ್ರವ್ಯವಾಚಕ, ಬಿ. ಭಾವವಾಚಕ, ಸಿ. ಜಾತಿವಾಚಕ, ಡಿ. ಸಮೂಹವಾಚಕ. ಸರಿಯಾದ ಉತ್ತರ ಬಿ. ಭಾವವಾಚಕ. ನೀನು ಯಾವ ಪುರುಷ? ಎ. ಉತ್ತಮ, ಬಿ. ಮಧ್ಯಮ, ಸಿ. ಪ್ರಥಮ, ಡಿ. ಅನ್ಯ. ಸರಿಯಾದ ಉತ್ತರ ಬಿ. ಮಧ್ಯಮ. ಹಾಲು ಯಾವ ನಾಮಪದ? ಎ. ಭಾವವಾಚಕ, ಬಿ. ದ್ರವ್ಯವಾಚಕ, ಸಿ. ವ್ಯಕ್ತಿವಾಚಕ, ಡಿ. ಸಮೂಹವಾಚಕ. ಸರಿಯಾದ ಉತ್ತರ ಬಿ. ದ್ರವ್ಯವಾಚಕ. ಅವಳು ಯಾವ ಪುರುಷ ಸರ್ವನಾಮ? ಎ. ಪ್ರಥಮ, ಬಿ. ಮಧ್ಯಮ, ಸಿ. ಉತ್ತಮ, ಡಿ. ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ. ಪ್ರಥಮ. ಗುಂಪು ಯಾವ ನಾಮಪದ? ಎ. ಸಮೂಹವಾಚಕ, ಬಿ. ಭಾವವಾಚಕ,
ಸಿ ವ್ಯಕ್ತಿವಾಚಕ, ಡಿ ಜಾತಿವಾಚಕ. ಸರಿಯಾದ ಉತ್ತರ ಎ ಸಮೂಹವಾಚಕ. ದೊಡ್ಡ ಮರ, ಇದರಲ್ಲಿ ವಿಶೇಷಣ ಯಾವುದು? ಎ ದೊಡ್ಡ, ಬಿ ಮರ, ಸಿ ದೊಡ್ಡ ಮರ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ ದೊಡ್ಡ. ಅಲ್ಲಿ ಕೂತು, ಇಲ್ಲಿ ಸ್ಥಳಸೂಚಕ ಪದ ಯಾವುದು? ಎ ಕೂತು, ಬಿ ಅಲ್ಲಿ, ಸಿ ಸ್ಥಳ, ಡಿ ಅಲ್ಲಿ ಕೂತು. ಸರಿಯಾದ ಉತ್ತರ ಬಿ ಅಲ್ಲಿ. 5 ಮಕ್ಕಳು, ಇಲ್ಲಿ 5 ಯಾವ ವಿಶೇಷಣ? ಎ ಗುಣವಾಚಕ, ಬಿ ಸಂಖ್ಯಾವಾಚಕ, ಸಿ ಪರಿಮಾಣವಾಚಕ, ಡಿ ಸೂಚಕ. ಸರಿಯಾದ ಉತ್ತರ ಬಿ ಸಂಖ್ಯಾವಾಚಕ. ನಿನ್ನೆ ಬಂದನು, ಇಲ್ಲಿ ಕಾಲಸೂಚಕ ಪದ ಯಾವುದು? ಎ ಬಂದನು, ಬಿ ನಿನ್ನೆ, ಸಿ ಕಾಲ, ಡಿ ಸೂಚಕ. ಸರಿಯಾದ ಉತ್ತರ ಬಿ ನಿನ್ನೆ. ಬಹಳ ನೀರು, ಇದರಲ್ಲಿ ಬಹಳ ಯಾವುದು? ಎ ಗುಣವಾಚಕ, ಬಿ ಸೂಚಕ, ಸಿ ಪರಿಮಾಣವಾಚಕ, ಡಿ ಕ್ರಿಯಾಪದ. ಸರಿಯಾದ ಉತ್ತರ ಸಿ ಪರಿಮಾಣವಾಚಕ. ಅವನು ನಿಧಾನವಾಗಿ ನಡೆಯುತ್ತಾನೆ, ಇಲ್ಲಿ ಕ್ರಿಯಾ ವಿಶೇಷಣ ಯಾವುದು? ಎ ಅವನು, ಬಿ ನಡೆಯುತ್ತಾನೆ, ಸಿ ನಿಧಾನವಾಗಿ, ಡಿ ನಿಧಾನ. ಸರಿಯಾದ ಉತ್ತರ ಸಿ ನಿಧಾನವಾಗಿ. ಈ ಪುಸ್ತಕ, ಇದರಲ್ಲಿ ಈ ಯಾವುದು? ಎ ಸೂಚಕ ವಿಶೇಷಣ, ಬಿ ಗುಣವಾಚಕ, ಸಿ ಕ್ರಿಯಾ ವಿಶೇಷಣ, ಡಿ ಅವ್ಯಯ. ಸರಿಯಾದ ಉತ್ತರ ಎ ಸೂಚಕ ವಿಶೇಷಣ. ಹೇಗೆ ಎಂಬುದು ಯಾವ ಸರ್ವನಾಮ? ಎ ಪ್ರಶ್ನಾರ್ಥಕ, ಬಿ ಸೂಚಕ, ಸಿ ಸಂಬಂಧಾರ್ಥಕ, ಡಿ ಅನಿಶ್ಚಿತ. ಸರಿಯಾದ ಉತ್ತರ ಎ ಪ್ರಶ್ನಾರ್ಥಕ. ಬಂದನು ಯಾವ ಕಾಲ? ಎ ವರ್ತಮಾನ, ಬಿ ಭೂತ, ಸಿ ಭವಿಷ್ಯತ್, ಡಿ ಆಜ್ಞಾರ್ಥಕ. ಸರಿಯಾದ ಉತ್ತರ ಬಿ ಭೂತ. ಯಾರು ಶ್ರಮಿಸುತ್ತಾರೋ ಅವರು ಗೆಲ್ಲುತ್ತಾರೆ, ಇಲ್ಲಿ ಸಂಬಂಧ ಸೂಚಕ ಪದ ಯಾವುದು? ಎ ಯಾರು, ಬಿ ಅವರು, ಸಿ ಗೆಲ್ಲುತ್ತಾರೆ, ಡಿ ಶ್ರಮಿಸುತ್ತಾರೋ. ಸರಿಯಾದ ಉತ್ತರ ಯಾರು. ಓಡು ಯಾವ ವಿಧದ ಕ್ರಿಯಾಪದ? ಎ ಆಜ್ಞಾರ್ಥಕ, ಬಿ ಭೂತಕಾಲ, ಸಿ ಭವಿಷ್ಯತ್ ಕಾಲ, ಡಿ ನಾಮಪದ. ಸರಿಯಾದ ಉತ್ತರ ಎ ಆಜ್ಞಾರ್ಥಕ. ಮತ್ತು ಯಾವ ಅವ್ಯಯ? ಎ ಉದ್ಗಾರ, ಬಿ ಸಂಧಿ ಸೂಚಕ, ಸಿ ಕ್ರಿಯಾ ವಿಶೇಷಣ, ಡಿ ನಾಮಪದ. ಸರಿಯಾದ ಉತ್ತರ ಬಿ ಸಂಧಿ ಸೂಚಕ. ರಾಮನು ಮತ್ತು ಶ್ಯಾಮನು, ಇದರಲ್ಲಿನ ಸಂಬಂಧ ಸೂಚಕ ಅವ್ಯಯ ಯಾವುದು? ಎ ರಾಮನು, ಬಿ ಶ್ಯಾಮನು, ಸಿ ಮತ್ತು, ಡಿ ರಾಮನು ಮತ್ತು. ಸರಿಯಾದ ಉತ್ತರ ಸಿ ಮತ್ತು. ಅಯ್ಯೋ ಯಾವ ಅವ್ಯಯ? ಎ ನಿಪಾತ, ಬಿ ಉದ್ಗಾರ, ಸಿ ಸಂಧಿ ಸೂಚಕ, ಡಿ ಕ್ರಿಯಾಪದ. ಸರಿಯಾದ ಉತ್ತರ ಬಿ ಉದ್ಗಾರ. ಬರುತ್ತಾನೆ ಯಾವ ಕಾಲ? ಎ ಭೂತ, ಬಿ ವರ್ತಮಾನ, ಸಿ ಭವಿಷ್ಯತ್, ಡಿ ಸಂಯುಕ್ತ.
ಸರಿಯಾದ ಉತ್ತರ ಬಿ ವರ್ತಮಾನ. ಕಾಗೆ ಹಾರಿತು, ಇಲ್ಲಿ ಕ್ರಿಯೆ ಯಾವುದು? ಎ ಕಾಗೆ, ಬಿ ಹಾರಿತು, ಸಿ ಕಾಗೆ ಹಾರಿತು, ಡಿ ಹಾರಿ. ಸರಿಯಾದ ಉತ್ತರ ಬಿ ಹಾರಿತು. ಬರುವನು ಯಾವ ಕಾಲ? ಎ ಭೂತ, ಬಿ ವರ್ತಮಾನ, ಸಿ ಭವಿಷ್ಯತ್, ಡಿ ವಿಧಿಲಿಂಗ. ಸರಿಯಾದ ಉತ್ತರ ಸಿ ಭವಿಷ್ಯತ್. ಹಸಿರು ಗಿಡ, ಇದರಲ್ಲಿ ಗುಣವಾಚಕ ಯಾವುದು? ಎ ಹಸಿರು, ಬಿ ಗಿಡ, ಸಿ ಹಸಿರು ಗಿಡ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ ಹಸಿರು. ತಿನ್ನಿಸಿದನು ಯಾವ ಕ್ರಿಯಾಪದ? ಎ ಸ್ವಾರ್ಥಕ, ಬಿ ಪ್ರೇರಣಾರ್ಥಕ, ಸಿ ಕರ್ಮಣಿ, ಡಿ ಭಾವವಾಚಕ. ಸರಿಯಾದ ಉತ್ತರ ಬಿ ಪ್ರೇರಣಾರ್ಥಕ. ಓದಿದ ವಿದ್ಯಾರ್ಥಿ, ಇಲ್ಲಿ ಓದಿದ ಯಾವುದು? ಎ ಕೃದಂತ, ಬಿ ಅವ್ಯಯ, ಸಿ ಸರ್ವನಾಮ, ಡಿ ಸಮಾಸ. ಸರಿಯಾದ ಉತ್ತರ ಎ ಕೃದಂತ. ನಗು ಪದದ ನಾಮರೂಪ ಯಾವುದು? ಎ ನಗುವುದು, ಬಿ ನಗಿಸು, ಸಿ ನಕ್ಕ, ಡಿ ನಗುತ್ತಾನೆ. ಸರಿಯಾದ ಉತ್ತರ ಎ ನಗುವುದು. ನಾವು ಶಾಲೆಗೆ ಹೋಗುತ್ತೇವೆ, ಇಲ್ಲಿ ಕರ್ತೃ ಯಾವುದು? ಎ ಶಾಲೆಗೆ, ಬಿ ಹೋಗುತ್ತೇವೆ, ಸಿ ನಾವು, ಡಿ ಗೆ. ಸರಿಯಾದ ಉತ್ತರ ಸಿ ನಾವು. ರಾಜ ಪದದ ಸ್ತ್ರೀಲಿಂಗ ರೂಪ ಯಾವುದು? ಎ ರಾಣಿ, ಬಿ ರಾಜನು, ಸಿ ರಾಜತೆ, ಡಿ ರಾಜಕಿ. ಸರಿಯಾದ ಉತ್ತರ ಎ ರಾಣಿ. ಅವನು ಪುಸ್ತಕವನ್ನು ತಂದನು, ಇಲ್ಲಿ ಕರ್ಮ ಯಾವುದು? ಎ ಅವನು, ಬಿ ತಂದನು, ಸಿ ಪುಸ್ತಕವನ್ನು, ಡಿ ಅನ್ನು. ಸರಿಯಾದ ಉತ್ತರ ಸಿ ಪುಸ್ತಕವನ್ನು. ಹೆಣ್ಣು ಯಾವ ಲಿಂಗ? ಎ ಪುಲ್ಲಿಂಗ, ಬಿ ಸ್ತ್ರೀಲಿಂಗ, ಸಿ ನಪುಂಸಕಲಿಂಗ, ಡಿ ಸಾಮಾನ್ಯ ಲಿಂಗ. ಸರಿಯಾದ ಉತ್ತರ ಬಿ ಸ್ತ್ರೀಲಿಂಗ. ಶಾಲೆಯಲ್ಲಿ ಮಕ್ಕಳು ಆಟವಾಡುತ್ತಿದ್ದಾರೆ, ಇಲ್ಲಿ ಸ್ಥಳ ಸೂಚಕ ಪದ ಯಾವುದು? ಎ ಮಕ್ಕಳು, ಬಿ ಆಟವಾಡುತ್ತಿದ್ದಾರೆ, ಸಿ ಶಾಲೆಯಲ್ಲಿ, ಡಿ ಮಕ್ಕಳು ಆಟವಾಡುತ್ತಿದ್ದಾರೆ. ಸರಿಯಾದ ಉತ್ತರ ಸಿ ಶಾಲೆಯಲ್ಲಿ. ಮಕ್ಕಳು ಯಾವ ವಚನ? ಎ ಏಕವಚನ, ಬಿ ಬಹುವಚನ, ಸಿ ನಪುಂಸಕಲಿಂಗ, ಡಿ ಸರ್ವನಾಮ. ಸರಿಯಾದ ಉತ್ತರ ಬಿ ಬಹುವಚನ. ವೇಗವಾಗಿ ಓಡಿದನು, ಇಲ್ಲಿ ರೀತಿ ಸೂಚಕ ಕ್ರಿಯಾ ವಿಶೇಷಣ ಯಾವುದು? ಎ ಓಡಿದನು, ಬಿ ವೇಗವಾಗಿ, ಸಿ ರೀತಿ ಸೂಚಕ, ಡಿ ವೇಗ. ಸರಿಯಾದ ಉತ್ತರ ಬಿ ವೇಗವಾಗಿ. ಕವಿ ಪದದ ಬಹುವಚನ ರೂಪ ಯಾವುದು? ಎ ಕವಿಯರು, ಬಿ ಕವಿಗಳು, ಸಿ ಕವಿಗಳುಗಳು, ಡಿ ಕವಿನರು. ಸರಿಯಾದ ಉತ್ತರ ಬಿ ಕವಿಗಳು. ಅವನು ಒಳ್ಳೆಯ ವಿದ್ಯಾರ್ಥಿ, ಇಲ್ಲಿ ವಿಧೇಯ ಯಾವುದು? ಎ ಅವನು, ಬಿ ಒಳ್ಳೆಯ, ಸಿ ವಿದ್ಯಾರ್ಥಿ, ಡಿ ಒಳ್ಳೆಯ ವಿದ್ಯಾರ್ಥಿ. ಸರಿಯಾದ ಉತ್ತರ ಡಿ ಒಳ್ಳೆಯ ವಿದ್ಯಾರ್ಥಿ.
ಪುಸ್ತಕಗಳು ಪದದ ಏಕವಚನ ರೂಪ ಯಾವುದು? ಎ ಪುಸ್ತಕ, ಬಿ ಪುಸ್ತಕದ, ಸಿ ಪುಸ್ತಕವು, ಡಿ ಪುಸ್ತಕಕ್ಕೆ. ಸರಿಯಾದ ಉತ್ತರ ಎ ಪುಸ್ತಕ. ಶಾಲೆಯಲ್ಲಿ ಮಕ್ಕಳು ಇದ್ದರು. ಇಲ್ಲಿ ಸಪ್ತಮಿ ವಿಭಕ್ತಿ ಯಾವುದು? ಎ ಮಕ್ಕಳು, ಬಿ ಇದ್ದರು, ಸಿ ಶಾಲೆಯಲ್ಲಿ, ಡಿ ಶಾಲೆ. ಸರಿಯಾದ ಉತ್ತರ ಸಿ ಶಾಲೆಯಲ್ಲಿ. ರಾಮನು ಶಾಲೆಗೆ ಹೋದನು. ಇಲ್ಲಿ ಚತುರ್ಥಿ ವಿಭಕ್ತಿ ಯಾವುದು? ಎ ರಾಮನು, ಬಿ ಶಾಲೆಗೆ, ಸಿ ಹೋದನು, ಡಿ ಶಾಲೆ. ಸರಿಯಾದ ಉತ್ತರ ಬಿ ಶಾಲೆಗೆ. ರಾಮನ ಪುಸ್ತಕ. ಇಲ್ಲಿ ಷಷ್ಠಿ ವಿಭಕ್ತಿ ಯಾವುದು? ಎ ರಾಮನ, ಬಿ ಪುಸ್ತಕ, ಸಿ ರಾಮ, ಡಿ ನ. ಸರಿಯಾದ ಉತ್ತರ ಎ ರಾಮನ. ಮರದಿಂದ ಹಣ್ಣು ಬಿದ್ದಿತ್ತು. ಇಲ್ಲಿ ಪಂಚಮಿ ವಿಭಕ್ತಿ ಯಾವುದು? ಎ ಮರದಿಂದ, ಬಿ ಹಣ್ಣು, ಸಿ ಬಿದ್ದಿತ್ತು, ಡಿ ಮರ. ಸರಿಯಾದ ಉತ್ತರ ಎ ಮರದಿಂದ. ಆಕಾಶ ನೀಲವಾಗಿದೆ. ಇಲ್ಲಿ ವಿಶೇಷಣ ಯಾವುದು? ಎ ಆಕಾಶ, ಬಿ ನೀಲ, ಸಿ ವಾಗಿದೆ, ಡಿ ನೀಲವಾಗಿದೆ. ಸರಿಯಾದ ಉತ್ತರ ಬಿ ನೀಲ. ಓದುವುದು ಒಳ್ಳೆಯ ಅಭ್ಯಾಸ. ಇಲ್ಲಿ ಭಾವಸೂಚಕ ನಾಮಪದ ಯಾವುದು? ಎ ಓದುವುದು, ಬಿ ಒಳ್ಳೆಯ, ಸಿ ಅಭ್ಯಾಸ, ಡಿ ಒಳ್ಳೆಯ ಅಭ್ಯಾಸ. ಸರಿಯಾದ ಉತ್ತರ ಸಿ ಅಭ್ಯಾಸ. ಕನ್ನಡವನ್ನು ಪ್ರೀತಿಸು. ಇಲ್ಲಿ ಕರ್ಮಪದ ಯಾವುದು? ಎ ಕನ್ನಡವನ್ನು, ಬಿ ಪ್ರೀತಿಸು, ಸಿ ಕನ್ನಡ, ಡಿ ಅನ್ನು. ಸರಿಯಾದ ಉತ್ತರ ಎ ಕನ್ನಡವನ್ನು. ಹಕ್ಕಿ ಹಾರುತ್ತದೆ. ಇಲ್ಲಿ ಕರ್ತೃ ಯಾವುದು? ಎ ಹಕ್ಕಿ, ಬಿ ಹಾರುತ್ತದೆ, ಸಿ ಹಾರ, ಡಿ ಥೆ. ಸರಿಯಾದ ಉತ್ತರ ಎ ಅಕ್ಕಿ. ತ್ವರಿತವಾಗಿ ಬಾ. ಇಲ್ಲಿ ಕ್ರಿಯಾ ವಿಶೇಷಣ ಯಾವುದು? ಎ ಬಾ, ಬಿ ತ್ವರಿತವಾಗಿ, ಸಿ ತ್ವರಿತ, ಡಿ ವಾಗಿ. ಸರಿಯಾದ ಉತ್ತರ ಬಿ ತ್ವರಿತವಾಗಿ. ಅವಳು ತುಂಬ ಸುಂದರ. ಇಲ್ಲಿ ಪರಿಮಾಣ ಸೂಚಕ ಪದ ಯಾವುದು? ಎ ಅವಳು, ಬಿ ಸುಂದರ, ಸಿ ತುಂಬ, ಡಿ ಅವಳು ತುಂಬ. ಸರಿಯಾದ ಉತ್ತರ ಸಿ ತುಂಬ. ನಾನು ನಾಳೆ ಬರುತ್ತೇನೆ. ಇಲ್ಲಿ ಕಾಲಸೂಚಕ ಪದ ಯಾವುದು? ಎ ನಾನು, ಬಿ ಬರುತ್ತೇನೆ, ಸಿ ನಾಳೆ, ಡಿ ಬರು. ಸರಿಯಾದ ಉತ್ತರ ಸಿ ನಾಳೆ. ಸತ್ಯವೇ ದೇವರು. ಇಲ್ಲಿ ನಾಮಪದ ಯಾವುದು? ಎ ಸತ್ಯವೇ, ಬಿ ದೇವರು, ಸಿ ಸತ್ಯ, ಡಿ ಸತ್ಯ ಮತ್ತು ದೇವರು. ಸರಿಯಾದ ಉತ್ತರ ಡಿ ಸತ್ಯ ಮತ್ತು ದೇವರು. ಬರುತ್ತಿದ್ದಾನೆ ಯಾವ ಕಾಲ? ಎ ಭೂತಕಾಲ, ಬಿ ವರ್ತಮಾನ ಕಾಲ, ಸಿ ಭವಿಷ್ಯತ್ ಕಾಲ, ಡಿ ಆಜ್ಞಾರ್ಥಕ. ಸರಿಯಾದ ಉತ್ತರ ಬಿ ವರ್ತಮಾನ ಕಾಲ. ನೀರು ಯಾವ ವಿಧದ ನಾಮಪದ? ಎ ವ್ಯಕ್ತಿವಾಚಕ, ಬಿ ದ್ರವ್ಯವಾಚಕ, ಸಿ ಭಾವವಾಚಕ, ಡಿ ಸಮೂಹವಾಚಕ. ಸರಿಯಾದ ಉತ್ತರ ಬಿ ದ್ರವ್ಯವಾಚಕ. ನಗಿಸಿದನು ಯಾವ ವಿಧದ ಕ್ರಿಯಾಪದ? ಎ ಸ್ವಾರ್ಥಕ,
ಬಿ ಪ್ರೇರಣಾರ್ಥಕ, ಸಿ ಕರ್ಮಣಿ, ಡಿ ಸಂಯುಕ್ತ. ಸರಿಯಾದ ಉತ್ತರ ಬಿ ಪ್ರೇರಣಾರ್ಥಕ. ಪಡೆ ಯಾವ ಸಮೂಹವಾಚಕ ಪದ? ಎ ಸೈನಿಕ, ಬಿ ಪಡೆ, ಸಿ ಯೋಧ, ಡಿ ಶೂರ. ಸರಿಯಾದ ಉತ್ತರ ಬಿ ಪಡೆ. ಅದೇ ನನ್ನ ಪುಸ್ತಕ, ಇಲ್ಲಿ ಸೂಚಕ ಸರ್ವನಾಮ ಯಾವುದು? ಎ ನನ್ನ, ಬಿ ಪುಸ್ತಕ, ಸಿ ಅದೇ, ಡಿ ನನ್ನ ಪುಸ್ತಕ. ಸರಿಯಾದ ಉತ್ತರ ಸಿ ಅದೇ. ಯಾವುದು ಯಾವ ಸರ್ವನಾಮ? ಎ ಸೂಚಕ, ಬಿ ಪ್ರಶ್ನಾರ್ಥಕ, ಸಿ ಉತ್ತಮ ಪುರುಷ, ಡಿ ಸಂಬಂಧಾರ್ಥಕ. ಸರಿಯಾದ ಉತ್ತರ ಬಿ ಪ್ರಶ್ನಾರ್ಥಕ. ಬರೆಯುವನು ಯಾವ ಕಾಲ? ಎ ಭೂತಕಾಲ, ಬಿ ವರ್ತಮಾನ ಕಾಲ, ಸಿ ಭವಿಷ್ಯತ್ ಕಾಲ, ಡಿ ಕೃದಂತ. ಸರಿಯಾದ ಉತ್ತರ ಸಿ ಭವಿಷ್ಯತ್ ಕಾಲ. ಬಾಲಕನು ಹಣ್ಣು ತಿಂದನು, ಇಲ್ಲಿ ಕರ್ಮ ಯಾವುದು? ಎ ಬಾಲಕನು, ಬಿ ಹಣ್ಣು, ಸಿ ತಿಂದನು, ಡಿ ಬಾಲಕ. ಸರಿಯಾದ ಉತ್ತರ ಬಿ ಹಣ್ಣು. ಕುಳಿತಿದ್ದ ಯಾವುದು? ಎ ಕೃದಂತ, ಬಿ ಸಮಾಸ, ಸಿ ಅವ್ಯಯ, ಡಿ ನಿಪಾತ. ಸರಿಯಾದ ಉತ್ತರ ಎ ಕೃದಂತ. ಅವನು ನಿಧಾನವಾಗಿ ಉತ್ತರಿಸಿದನು, ಇಲ್ಲಿ ಕ್ರಿಯಾ ವಿಶೇಷಣ ಯಾವುದು? ಎ ಅವನು, ಬಿ ಉತ್ತರಿಸಿದನು, ಸಿ ನಿಧಾನವಾಗಿ, ಡಿ ನಿಧಾನ. ಸರಿಯಾದ ಉತ್ತರ ಸಿ ನಿಧಾನವಾಗಿ. ಅವನು ಚೆನ್ನಾಗಿ ಮಾತನಾಡಿದನು, ಇಲ್ಲಿ ಗುಣಸೂಚಕ ಪದ ಯಾವುದು? ಎ ಅವನು, ಬಿ ಮಾತನಾಡಿದನು, ಸಿ ಚೆನ್ನಾಗಿ, ಡಿ ಮಾತನಾಡಿ. ಸರಿಯಾದ ಉತ್ತರ ಸಿ ಚೆನ್ನಾಗಿ. ಸುಂದರವಾದ ತೋಟ, ಇಲ್ಲಿ ವಿಶೇಷಣ ಯಾವುದು? ಎ ಸುಂದರವಾದ, ಬಿ ತೋಟ, ಸಿ ಸುಂದರ, ಡಿ ತೋಟವಾದ. ಸರಿಯಾದ ಉತ್ತರ ಎ ಸುಂದರವಾದ. ಮನೆಗೆ ಹೋಗು, ಇಲ್ಲಿ ದ್ವಿತೀಯ ಪದ ಯಾವುದು? ಎ ಮನೆಗೆ, ಬಿ ಹೋಗು, ಸಿ ಮನೆ, ಡಿ ಗೆ. ಸರಿಯಾದ ಉತ್ತರ ಬಿ ಹೋಗು. ಗೌರವ ಯಾವ ನಾಮಪದ? ಎ ದ್ರವ್ಯವಾಚಕ, ಬಿ ಭಾವವಾಚಕ, ಸಿ ವ್ಯಕ್ತಿವಾಚಕ, ಡಿ ಸಮೂಹವಾಚಕ. ಸರಿಯಾದ ಉತ್ತರ ಬಿ ಭಾವವಾಚಕ. ಮಕ್ಕಳು ಸಂತೋಷದಿಂದ ಆಟವಾಡಿದರು, ಇಲ್ಲಿ ರೀತಿಸೂಚಕ ಪದ ಯಾವುದು? ಎ ಮಕ್ಕಳು, ಬಿ ಆಟವಾಡಿದರು, ಸಿ ಸಂತೋಷದಿಂದ, ಡಿ ಸಂತೋಷ. ಸರಿಯಾದ ಉತ್ತರ ಸಿ ಸಂತೋಷದಿಂದ. ಪಕ್ಷಿಗಳ ಗುಂಪು, ಇಲ್ಲಿ ಸಮೂಹವಾಚಕ ಪದ ಯಾವುದು? ಎ ಪಕ್ಷಿಗಳು, ಬಿ ಗುಂಪು, ಸಿ ಪಕ್ಷಿ, ಡಿ ಗಳ. ಸರಿಯಾದ ಉತ್ತರ ಬಿ ಗುಂಪು. ಇಂದು ಮಳೆ ಬರುತ್ತದೆ, ಇಲ್ಲಿ ಕಾಲಸೂಚಕ ಪದ ಯಾವುದು? ಎ ಮಳೆ, ಬಿ ಬರುತ್ತದೆ, ಸಿ ಇಂದು, ಡಿ ಬರುತ್ತ. ಸರಿಯಾದ ಉತ್ತರ ಸಿ ಇಂದು. ಎರಡು ಮನೆಗಳು, ಇಲ್ಲಿ ಸಂಖ್ಯಾವಾಚಕ ವಿಶೇಷಣ ಯಾವುದು? ಎ ಮನೆಗಳು, ಬಿ ಎರಡು, ಸಿ ಮನೆ, ಡಿ ಗಳು.
ಸರಿಯಾದ ಉತ್ತರ ಬಿ 2. ಆದರೆ ಯಾವ ಅವ್ಯಯ? ಎ ನಿಪಾತ, ಬಿ ಸಂಧಿ ಸೂಚಕ, ಸಿ ಕ್ರಿಯಾ ವಿಶೇಷಣ, ಡಿ ಪ್ರಶ್ನಾರ್ಥಕ. ಸರಿಯಾದ ಉತ್ತರ ಬಿ ಸಂಧಿ ಸೂಚಕ. ಸ್ವಲ್ಪ ಹಾಲು, ಇಲ್ಲಿ ಪರಿಮಾಣವಾಚಕ ವಿಶೇಷಣ ಯಾವುದು? ಎ ಸ್ವಲ್ಪ, ಬಿ ಹಾಲು, ಸಿ ಸ್ವಲ್ಪ ಹಾಲು, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ ಸ್ವಲ್ಪ. ಅವನು ಶಾಲೆಗೆ ಬೇಗ ಹೋದನು, ಇಲ್ಲಿ ಕ್ರಿಯಾ ವಿಶೇಷಣ ಯಾವುದು? ಎ ಅವನು, ಬಿ ಶಾಲೆಗೆ, ಸಿ ಬೇಗ, ಡಿ ಹೋದನು. ಸರಿಯಾದ ಉತ್ತರ ಸಿ ಬೇಗ. ಅವರು ಮೈದಾನದಲ್ಲಿ ಆಟವಾಡುತ್ತಿದ್ದಾರೆ, ಇಲ್ಲಿ ಸಪ್ತಮಿ ವಿಭಕ್ತಿ ಯಾವುದು? ಎ ಅವರು, ಬಿ ಮೈದಾನದಲ್ಲಿ, ಸಿ ಆಟವಾಡುತ್ತಿದ್ದಾರೆ, ಡಿ ಮೈದಾನ. ಸರಿಯಾದ ಉತ್ತರ ಬಿ ಮೈದಾನದಲ್ಲಿ. ಸತ್ಯ ಯಾವ ವಿಧದ ನಾಮಪದ? ಎ ವ್ಯಕ್ತಿವಾಚಕ, ಬಿ ಭಾವವಾಚಕ, ಸಿ ದ್ರವ್ಯವಾಚಕ, ಡಿ ಸಮೂಹವಾಚಕ. ಸರಿಯಾದ ಉತ್ತರ ಬಿ ಭಾವವಾಚಕ. ನಾನು ಪುಸ್ತಕವನ್ನು ಓದಿದೆ, ಇಲ್ಲಿ ಕರ್ತೃ ಯಾವುದು? ಎ ಪುಸ್ತಕವನ್ನು, ಬಿ ಓದಿದೆ, ಸಿ ನಾನು, ಡಿ ಪುಸ್ತಕ. ಸರಿಯಾದ ಉತ್ತರ ಸಿ ನಾನು. ಕಬ್ಬಿಣ ಯಾವ ನಾಮಪದ? ಎ ಭಾವವಾಚಕ, ಬಿ ದ್ರವ್ಯವಾಚಕ, ಸಿ ವ್ಯಕ್ತಿವಾಚಕ, ಡಿ ಜಾತಿವಾಚಕ. ಸರಿಯಾದ ಉತ್ತರ ಬಿ ದ್ರವ್ಯವಾಚಕ. ಅವಳು ನಿಧಾನವಾಗಿ ಮಾತನಾಡಿದಳು, ಇಲ್ಲಿ ಕ್ರಿಯಾಪದ ಯಾವುದು? ಎ ಅವಳು, ಬಿ ನಿಧಾನವಾಗಿ, ಸಿ ಮಾತನಾಡಿದಳು, ಡಿ ಮಾತನಾಡಿ. ಸರಿಯಾದ ಉತ್ತರ ಸಿ ಮಾತನಾಡಿದಳು. ಜನಸಮೂಹ ಯಾವ ವಿಧದ ನಾಮಪದ? ಎ ವ್ಯಕ್ತಿವಾಚಕ, ಬಿ ಭಾವವಾಚಕ, ಸಿ ಸಮೂಹವಾಚಕ, ಡಿ ಜಾತಿವಾಚಕ. ಸರಿಯಾದ ಉತ್ತರ ಸಿ ಸಮೂಹವಾಚಕ. ಮರಕ್ಕೆ ನೀರು ಹಾಕು, ಇಲ್ಲಿ ಚತುರ್ಥಿ ವಿಭಕ್ತಿ ಯಾವುದು? ಎ ಮರಕ್ಕೆ, ಬಿ ನೀರು, ಸಿ ಹಾಕು, ಡಿ ಮರ. ಸರಿಯಾದ ಉತ್ತರ ಎ ಮರಕ್ಕೆ. ಆ ಮನೆ ದೊಡ್ಡದು, ಇಲ್ಲಿ ಸೂಚಕ ವಿಶೇಷಣ ಯಾವುದು? ಎ ಮನೆ, ಬಿ ದೊಡ್ಡದು, ಸಿ ಆ, ಡಿ ದೊಡ್ಡ. ಸರಿಯಾದ ಉತ್ತರ ಸಿ ಆ. ಹಳ್ಳಿಯಿಂದ ನಗರಕ್ಕೆ ಬಂದನು, ಇಲ್ಲಿ ಪಂಚಮಿ ವಿಭಕ್ತಿ ಯಾವುದು? ಎ ಹಳ್ಳಿಯಿಂದ, ಬಿ ನಗರಕ್ಕೆ, ಸಿ ಬಂದನು, ಡಿ ಹಳ್ಳಿ. ಸರಿಯಾದ ಉತ್ತರ ಎ ಹಳ್ಳಿಯಿಂದ. ಹೆಚ್ಚು ಜನರು, ಇಲ್ಲಿ ಪರಿಮಾಣವಾಚಕ ವಿಶೇಷಣ ಯಾವುದು? ಎ ಹೆಚ್ಚು, ಬಿ ಜನರು, ಸಿ ಹೆಚ್ಚು ಜನರು, ಡಿ ಜನ. ಸರಿಯಾದ ಉತ್ತರ ಎ ಹೆಚ್ಚು. ಅವನು ಒಳ್ಳೆಯದಾಗಿ ಉತ್ತರಿಸಿದನು, ಇಲ್ಲಿ ರೀತಿ ಸೂಚಕ ಪದ ಯಾವುದು? ಎ ಅವನು, ಬಿ ಉತ್ತರಿಸಿದನು, ಸಿ ಒಳ್ಳೆಯದಾಗಿ, ಡಿ ಒಳ್ಳೆಯ. ಸರಿಯಾದ ಉತ್ತರ ಸಿ ಒಳ್ಳೆಯದಾಗಿ. 3 ವಿದ್ಯಾರ್ಥಿಗಳು, ಇಲ್ಲಿ ವಿಶೇಷಣ ಯಾವುದು? ಎ ವಿದ್ಯಾರ್ಥಿಗಳು, ಬಿ 3, ಸಿ ವಿದ್ಯಾರ್ಥಿ, ಡಿ ಗಳು.
ಸರಿಯಾದ ಉತ್ತರ ಬಿ 3. ನಿನ್ನೆ ನಾವು ಊರಿಗೆ ಹೋದೆವು. ಇಲ್ಲಿ ಕಾಲಸೂಚಕ ಪದ ಯಾವುದು? ಎ ನಾವು, ಬಿ ಊರಿಗೆ, ಸಿ ನಿನ್ನೆ, ಡಿ ಹೋದೆವು. ಸರಿಯಾದ ಉತ್ತರ ಸಿ ನಿನ್ನೆ. ನೀನು ಎಲ್ಲಿಗೆ ಹೋಗುತ್ತೀಯಾ? ಇಲ್ಲಿ ಪ್ರಶ್ನಾರ್ಥಕ ಪದ ಯಾವುದು? ಎ ನೀನು, ಬಿ ಎಲ್ಲಿಗೆ, ಸಿ ಹೋಗುತ್ತೀಯಾ, ಡಿ ಎಲ್ಲಿ. ಸರಿಯಾದ ಉತ್ತರ ಬಿ ಎಲ್ಲಿಗೆ. ಓದುತ್ತಿರುವ ವಿದ್ಯಾರ್ಥಿ. ಇಲ್ಲಿ ಕೃದಂತ ಯಾವುದು? ಎ ಓದುತ್ತಿರುವ, ಬಿ ವಿದ್ಯಾರ್ಥಿ, ಸಿ ಓದುತ್ತಾ, ಡಿ ಇರುವ. ಸರಿಯಾದ ಉತ್ತರ ಎ ಓದುತ್ತಿರುವ. ಯಾವ ವಿದ್ಯಾರ್ಥಿ ಬಂದನು? ಇಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಯಾವುದು? ಎ ವಿದ್ಯಾರ್ಥಿ, ಬಿ ಬಂದನು, ಸಿ ಯಾವ, ಡಿ ಯಾರು. ಸರಿಯಾದ ಉತ್ತರ ಸಿ ಯಾವ. ನಗುತ್ತಾ ಮಾತನಾಡಿದನು. ಇಲ್ಲಿ ಕೃದಂತ ಯಾವುದು? ಎ ಮಾತನಾಡಿದನು, ಬಿ ನಗುತ್ತಾ, ಸಿ ನಗುತ್ತಾ ಮಾತನಾಡಿದನು, ಡಿ ಮಾತನಾಡಿ. ಸರಿಯಾದ ಉತ್ತರ ಬಿ ನಗುತ್ತಾ. ಅಯ್ಯೋ ಪುಸ್ತಕ ಕಳೆದು ಹೋಯಿತು. ಇಲ್ಲಿ ಉದ್ಗಾರ ಪದ ಯಾವುದು? ಎ ಪುಸ್ತಕ, ಬಿ ಕಳೆದು ಹೋಯಿತು, ಸಿ ಅಯ್ಯೋ, ಡಿ ಹೋಯಿತು. ಸರಿಯಾದ ಉತ್ತರ ಸಿ ಅಯ್ಯೋ. ಅವನು ಬರುತ್ತಿದ್ದನು. ಯಾವ ಕಾಲ? ಎ ಭವಿಷ್ಯತ್ ಕಾಲ, ಬಿ ಭೂತಕಾಲ, ಸಿ ಅಪೂರ್ಣ ಭೂತ, ಡಿ ಆಜ್ಞಾರ್ಥಕ. ಸರಿಯಾದ ಉತ್ತರ ಸಿ ಅಪೂರ್ಣ ಭೂತಕಾಲ. ಅವಳು ಹಾಡುತ್ತಾಳೆ. ಯಾವ ಕಾಲ? ಎ ಭೂತಕಾಲ, ಬಿ ವರ್ತಮಾನ ಕಾಲ, ಸಿ ಭವಿಷ್ಯತ್ ಕಾಲ, ಡಿ ವಿಧಿಲಿಂಗ. ಸರಿಯಾದ ಉತ್ತರ ಬಿ ವರ್ತಮಾನ ಕಾಲ. ಮರಗಳು ಹಸಿರಾಗಿವೆ. ಇಲ್ಲಿ ವಿಧೇಯ ಯಾವುದು? ಎ ಮರಗಳು, ಬಿ ಹಸಿರಾಗಿವೆ, ಸಿ ಹಸಿರು, ಡಿ ಆಗಿವೆ. ಸರಿಯಾದ ಉತ್ತರ ಬಿ ಹಸಿರಾಗಿವೆ. ನಾನು ಅವನಿಗೆ ಪತ್ರ ಬರೆದೆನು. ಇಲ್ಲಿ ಕರ್ಮ ಯಾವುದು? ಎ ನಾನು, ಬಿ ಅವನಿಗೆ, ಸಿ ಪತ್ರ, ಡಿ ಬರೆದೆನು. ಸರಿಯಾದ ಉತ್ತರ ಸಿ ಪತ್ರ. ಅವನು ಬೇಗನೆ ಮನೆಗೆ ಬಂದನು. ಇಲ್ಲಿ ಸ್ಥಳ ಸೂಚಕ ಪದ ಯಾವುದು? ಎ ಬೇಗನೆ, ಬಿ ಮನೆಗೆ, ಸಿ ಬಂದನು, ಡಿ ಅವನು. ಸರಿಯಾದ ಉತ್ತರ ಬಿ ಮನೆಗೆ. ಚಿನ್ನ ಯಾವ ವಿಧದ ನಾಮಪದ? ಎ ದ್ರವ್ಯವಾಚಕ, ಬಿ ಭಾವವಾಚಕ, ಸಿ ಸಮೂಹವಾಚಕ, ಡಿ ವ್ಯಕ್ತಿವಾಚಕ. ಸರಿಯಾದ ಉತ್ತರ ಎ ದ್ರವ್ಯವಾಚಕ. ದಯೆ ಯಾವ ನಾಮಪದ? ಎ ವ್ಯಕ್ತಿವಾಚಕ, ಬಿ ಭಾವವಾಚಕ, ಸಿ ಜಾತಿವಾಚಕ, ಡಿ ದ್ರವ್ಯವಾಚಕ. ಸರಿಯಾದ ಉತ್ತರ ಬಿ ಭಾವವಾಚಕ. ಹಿಂಡು ಯಾವ ಸಮೂಹವಾಚಕ ಪದ? ಎ ಹಸು, ಬಿ ಕುರಿ, ಸಿ ಹಿಂಡು, ಡಿ ಕರು. ಸರಿಯಾದ ಉತ್ತರ ಸಿ ಹಿಂಡು. ಅವರು ವೇಗವಾಗಿ ಓಡಿದರು. ಇಲ್ಲಿ ಕ್ರಿಯಾವಿಶೇಷಣ ಯಾವುದು? ಎ ಅವರು, ಬಿ ಓಡಿದರು, ಸಿ ವೇಗವಾಗಿ, ಡಿ ವೇಗ. ಸರಿಯಾದ ಉತ್ತರ ಸಿ ವೇಗವಾಗಿ.